ಪಾಠ ಮಾಡಿದ ಮೇಷ್ಟ್ರು KP ಇಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ನನ್ನ ನಮಸ್ಕಾರಗಳೆಲ್ಲ ಸಲ್ಲಿಸ್ತೀನಿ. ನೀವೇನು ಹೇಳ್ಕೊಟ್ಟಿದ್ದೀರೋ ಆ ಪಾಠವನ್ನು ಇವತ್ತು ನೀವು ಒಪ್ಪಿಸ್ತಾ ಇದ್ದೀನಿ. ಯಾಕೆ ಮಾತನ್ನು ಹೇಳ್ತೀನಿ ಅಂತಂದರೆ, ನನ್ನ ವ್ಯಕ್ತಿತ್ವ ರೂಪುಗೊಂಡಿರೋದೇ ಪ್ರಾಥಮಿಕ ಶಾಲೆಯ ಅಧ್ಯಾಪಕರಿಂದ ಹಿಡಿದು ನಾನು ಇದುವರೆಗೆ ನನ್ನ ಬದುಕಿನಲ್ಲಿ ಬಂದ ಗುರುಗಳಿಲ್ಲ. ಸೊ ಹೀಗಾಗಿ ಈ ಗುರುಗೌರವ ಸಮರ್ಪಣೆ ನನಗೆ ಅಥವಾ ರಜನಿಯವರಿಗೆ ಸಲ್ಲುವಂಥದ್ದಲ್ಲ, ಗುರು ಪರಂಪರೆಗೆ ಸಲ್ಲುವಂಥದ್ದು ಅಂತ ಹೇಳಿ ಒಳ್ಳೆ ಕೆಲಸ ನಿಜವಾಗಿಯೂ ಇತ್ತು. ಮೊದಲಿಗೆ ಹೇಳಬೇಕಾದ್ದೇನು ಅಂದರೆ, ನನ್ನ ಬಗ್ಗೆ ತುಂಬ ಒಳ್ಳೆಯ ಮಾತುಗಳನ್ನು ಇಲ್ಲಿ ವೇದಿಕೆಯಲ್ಲಿ ಅದು ನನಗೆ ಸಂತೋಷ ಏನಂದರೆ, ಚಂದ್ರಿಕಾ ಮಾತನಾಡುವಾಗ ಹೊಸ ತಲೆಮಾರು ಎಷ್ಟು ಚಂದ ಮಾತಾಡ್ತಾರೆ ಅಂತ ಅನ್ನಿಸ್ತು. ಬಹುಶಃ ನಾನೇ ಮಾತಾಡಿದರೆ ಅಷ್ಟು ಚೆನ್ನಾಗಿ ಮಾತನಾಡ್ತಿರ್ಲಿಲ್ಲ. ನಮ್ಮ ಬಗ್ಗೆ ಹೇಳಿತ್ತು ಅಂತಲ್ಲ, ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ವ್ಯಕ್ತಿತ್ವವನ್ನಾಗಲಿ ಅಥವಾ ಅವರ ಕೃತಿಗಳನ್ನಾಗಲಿ ಗ್ರಹಿಸುವ ಕ್ರಮ, ಅದನ್ನು ಮಂಡಿಸುವ ರೀತಿ ಒಂದು ಮಾದರಿಯಾಗಿತ್ತು ಅಂತ ಹೇಳಿ ನನಗೆ ಅನ್ನಿಸ್ತು. ಇದು ಹೊಸ ತಲೆಮಾರಿನ ಬಗೆಗೆ ನಮ್ಮಂಥ ಹಿರಿಯರಿಗೆ ಒಂದು ಭರವಸೆಯನ್ನು ಮೂಡಿಸುವಂಥದ್ದು ಅಂತ ಹೇಳಿ ನನಗನ್ನಿಸ್ತು. ಚಂದ್ರಿಕಾ, ನಿಜವಾಗ್ಲೂ ಚೆನ್ನಾಗಿ ಮಾತನಾಡಿದ್ರಿ. ಸುಮೇರು ಟ್ರಸ್ಟ್ ಹೊಸದಾಗಿ ಆರಂಭವಾಗಿರುವ ಒಂದು ಸಂಸ್ಥೆ. ಇಂಥ ನೂರಾರು ಸಂಸ್ಥೆಗಳಿವೆ. ಯಾಕಿಂಥ ಸಂಸ್ಥೆಗಳು ಬೇಕು ಅಂತ ಹೇಳಿ ಅನೇಕ ಸಲ ನಾನು ಯೋಚನೆ ಮಾಡ್ತೀನಿ. ಇಂಥ ಸಂಸ್ಥೆಗಳು ತೀರಾ ಅಗತ್ಯ. ಯಾಕೆ ಅಗತ್ಯ ಅಂತಂದರೆ, ಇವತ್ತು ನಾವೆಲ್ಲರೂ ಏನಾಗಿದ್ದೀವಿ ಅಂದರೆ, ಆಧುನಿಕ ಜಗತ್ತಿನಲ್ಲಿ ಸ್ವಕೇಂದ್ರಿತ ಮನಸ್ಥಿತಿಗೆ ನಾವೆಲ್ಲರೂ ಬಂದ್ಬಿಟ್ಟಿದ್ದೀವಿ. ಸೆಲ್ಫ್ ಸೆಂಟರ್. ನಾನಾಯಿತು, ನನ್ನ ಕುಟುಂಬ ಆಯಿತು. ಕೆಲವೊಂದು ಕುಟುಂಬವನ್ನು ಪೂರ್ತಿ ಒಳಗೊಳ್ಳೋದಿಲ್ಲ. ಗಂಡ, ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ ಇದ್ದರೆ, ಅತ್ತೆ ಮಾವ ಇದ್ದರೆ ಅವರನ್ನು ಕೂಡ ದೂರ ಇಡುವ ಹಂತಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ. ಇಂತಹ ಸ್ಥಿತಿಯಲ್ಲಿ ಅನ್ಯರ ಬಗ್ಗೆ ಆಲೋಚನೆ ಮಾಡುವ, ಸಮಾಜವನ್ನು ಒಳಗೊಳ್ಳುವ ಪ್ರಕ್ರಿಯೆ ಇಂಥ ಸಂಸ್ಥೆಗಳ ಮೂಲಕ ಸಾಧ್ಯ ಆಗುತ್ತೆ. ಭಿನ್ನ ವ್ಯಕ್ತಿತ್ವದ 4 ಜನ ಸೇರಿ ಒಟ್ಟಿಗೆ ನಾವು ಕೆಲಸ ಮಾಡ್ತೀವಿ ಅನ್ನೋದಿದೆಯಲ್ಲ, ಇದು ಸಹಬಾಳ್ವೆಯ ಮೊದಲ ಹೆಜ್ಜೆ. ಇದು ನಾನು ಹಳ್ಳಿಯಿಂದ ಬಂದವನಾದ್ರಿಂದ ಹಳ್ಳಿಗಳಲ್ಲಿ ಈ ಸಹಬಾಳ್ವೆಯ ಪರಿಕಲ್ಪನೆ ಕಾಣಾಗಿತ್ತು. ಇವತ್ತು ಅದನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. ಸಾಧ್ಯವೇ ಇಲ್ಲ. ಹಾಗಿರಬೇಕು ಅಂತ ನಾನು ಬಯಸೋದಿಲ್ಲ. 50-60 ವರ್ಷದ ಹಿಂದೆ ನನ್ನ ಹಳ್ಳಿಯಲ್ಲಿ ನಾನು ಹೇಗಿದ್ದನೋ ಹಾಗೆ ಈಗ ಇರಬೇಕು ಅಂತ ಅಥವಾ ಅದರ ಬಗ್ಗೆ ಹಳಹಳಿಕೆ ಅಲ್ಲ. ಆದರೆ ಹಳ್ಳಿಯಲ್ಲಿ ಸಹಬಾಳ್ವೆ ಸಹಜವಾಗಿ ಅಲ್ಲಿ ಜೀವನ ವಿಧಾನವಾಗಿತ್ತು. ನಾನು ಹಳ್ಳಿಯಲ್ಲಿದ್ದಾಗ ನಮ್ಮ ನರಹಳ್ಳಿಯಲ್ಲಿ ಎಲ್ಲರ ಸುಮಾರು ಒಂದು 700-800 ಜನ ಇದ್ದರೆ ಎಲ್ಲರ ಬಗ್ಗೆಗೂ ನಮಗೆ ಗೊತ್ತಿತ್ತು. ಎಲ್ಲರ ಹೆಸರುಗಳು ನಮಗೆ ಗೊತ್ತಿತ್ತು. ನಮಗೆ ಆಶ್ಚರ್ಯ ಆದರೆ ಆಶ್ಚರ್ಯ ಅಲ್ಲ, ಅದು ಉತ್ಪ್ರೇಕ್ಷೆಯೂ ಅಲ್ಲ. ಬರೀ ವ್ಯಕ್ತಿಗಳು ಮಾತ್ರ ಅಲ್ಲ, ರಾಸುಗಳಿಗೂ ಗೊತ್ತಿತ್ತು. ಯಾರ ಮನೇಲಿ ಹಸು ಕರು ಹಾಕ್ತು, ಯಾರ ಮನೇಲಿ ಮೇಕೆ ಕರು ಹಾಕ್ತು, ಯಾರ ಮನೇಲಿ ಏನಾಯಿತು, ಎಲ್ಲ ವಿವರಗಳು ನಮಗೆ ಗೊತ್ತಿರ್ತಾ ಇತ್ತು. ನಮ್ಮಮ್ಮ ಹಳ್ಳಿಯಿಂದ ಬಂದಾಗ ಒಳ್ಳೆ ಕರೆಗಳು ನನ್ನೇ ಕರು ಹಾಕ್ತು ಹಸು ಅಂತನೋ, ಅಥವಾ ಇನ್ಯಾವುದೋ ಮನೆಯಲ್ಲಿ ಆ ಹುಡುಗಿ ಓಡೋದು ಅಂತನೋ, ಅಥವಾ ಇನ್ಯಾವುದೋ ಮನೇಲಿ ಇನ್ನೇನೋ ಆಯಿತು ಅಂತನೋ ಎಲ್ಲ ವಿವರಗಳನ್ನು ಹೇಳ್ತಾ ಇತ್ತು. ಆದರೆ ಇವತ್ತು ನಮ್ಮ ಪಕ್ಕದ ಮನೇಲಿ ಯಾರಿದ್ದಾರೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಮಾತಾಡೋದಂತವೇ ಅಲ್ವೆಲ್ಲ. ಮ್ಯಾಕ್ಸಿಮಮ್ ಮಾತನಾಡ್ಬೋದೇನು ಅಂದರೆ, ಎಲ್ಲಾದ್ರೂ ದಾರಿಯಲ್ಲಿ ಸಿಕ್ಕಾಗ ಹಲೋ, ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಿ ಹೊರತು ಮಾತನಾಡೋದೇ ಇಲ್ಲ. ವೈಯಕ್ತಿಕವಾಗಿ ಮಾತನಾಡೋದಂತೂ ಸಾಧ್ಯನೇ ಇಲ್ಲ. ನಾವು ಸ್ನೇಹಿತರು ಸಿಕ್ಕಾಗ್ಲೂ ಸಾಮಾಜಿಕವಾಗಿ, ರಾಜಕೀಯವಾಗಿ ಅಥವಾ ಕ್ರಿಕೆಟ್ ಬಗ್ಗೆ ಮತ್ತೇನೋ ಮಾತನಾಡ್ತೇವೆ ಹೊರತು ಪರ್ಸನಲ್ ಆಗಿ ಮಾತನಾಡುವ
ಆ ಅಂಶವನ್ನೇ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಇವತ್ತು. ಭಾವ ಜಗತ್ತು ಇವತ್ತು ಸಂಪೂರ್ಣ ನಾಶ ಆಗ್ತಾ ಇದೆ. ಇಂಥ ಹೊತ್ತಿನಲ್ಲಿ ಇಂಥ ಸಂಸ್ಥೆಗಳು ಸಂಬಂಧಗಳನ್ನು ಬೆಸೆಯುವ ಸಾಧನಗಳು ಕೂಡ ಹೌದು ಅನ್ನೋದು ಭಾಳ ಇಂಪಾರ್ಟೆಂಟ್. 4-6 ಜನ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ತೀವಿ ಅನ್ನೋ ಪರಿಕಲ್ಪನೆ ಇದೆಯಲ್ಲ, ಇದು ಬಹಳ ಮುಖ್ಯವಾದದ್ದು ಅಂತ. ನಾನು ಇದರ ಅಧ್ಯಕ್ಷರಾದ ಮಂಜುನಾಥ್ ಪಾಳ್ಯ ಹತ್ರ ಮಾತನಾಡ್ತಾ ನಿಮ್ಮ ಆಶಯ ಏನು ಅಂತ ಕೇಳಿದೆ, ಯಾಕೆ ಸಂಸ್ಥೆ ಮಾಡಿದ್ದೀರಿ ಅಂತ. ತುಂಬ ಒಳ್ಳೆಯ ಒಂದು ಮಾತನ್ನು ಹೇಳಿದರು, ನನಗೆ ತುಂಬ ಇಷ್ಟವಾದ ಮಾತದು. ಅವ್ರು ಏನು ಹೇಳಿದರು ಅಂತಂದರೆ, ಹಿರಿಯ ತಲೆಮಾರಿನ ವಿವೇಕ ಅನುಭವ, ಕಿರಿಯ ತಲೆಮಾರಿನ ಉತ್ಸಾಹ ಇವೆರಡನ್ನು ಒಂದುಗೂಡಿಸುವ ಪ್ರಯತ್ನ ನಮ್ಮದು ಅಂತ. ಈ ಗುರುಗೌರವ ಕೂಡ ಆ ಬಗೆಯ ಒಂದು ಕಾರ್ಯಕ್ರಮ ಅಂತ. ಹಿರಿಯರನ್ನು ಕರೆದು ಗೌರವಿಸೋದು ಮಾತ್ರ ಅಲ್ಲ, ಹಿರಿಯರ ಅನುಭವವನ್ನು, ಅವರ ವಿವೇಕವನ್ನು, ಅವರ ತಿಳುವಳಿಕೆಯನ್ನು ಕಿರಿಯ ತಲೆಮಾರಿಗೆ ಹಾಯಿಸುವಂಥದ್ದು, ಕಿರಿಯ ತಲೆಮಾರು ಅದನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗಬೇಕು ಅಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದು ನಮ್ಮ ಆಶಯ ಅಂತ. ಬಹುಶಃ ಇವತ್ತಿನ ಅಗತ್ಯ ಅದು. ನಮ್ಮಲ್ಲಿ ಹಿರಿಯರಿಗೂ ಕಿರಿಯರಿಗೂ ಅರ್ಥಪೂರ್ಣವಾದ ಸಂಬಂಧ ಕಡಿದು ಹೋಗ್ಬಿಟ್ಟಿದೆ ಇವತ್ತು. ಹಿರಿಯರನ್ನ ಔಟ್ಡೇಟೆಡ್ ಅಂತ ಹೇಳಿ ಕಿರಿಯರು ನಿರಾಕರಿಸ್ತಾರೆ. ಹಿರಿಯರು ತಲಹಟ್ಟೆಗಳು ಅಂತಲೋ ಏನೋ ಅಂತಲೋ ಉದ್ದಟದರ್ತನ ಅಂತಲೋ ಅವರನ್ನು ದೂರ ಇಡ್ತಾರೆ. ಇವ್ರ ನಡುವೆ ಅರ್ಥಪೂರ್ಣ ಸಂಬಂಧ ಸಾಧ್ಯ ಇಲ್ಲ. ನಮ್ಮ ಸಮಾಜದಲ್ಲಿ ತೀರಾ ಅಗತ್ಯ ಇದೆ ಇದು. ಹಿರಿಯರ ಅನುಭವದಿಂದ, ಹಿರಿಯರ ವಿವೇಕವನ್ನು ಕಿರಿಯರು ಪಡ್ಕೋಬೇಕು ಸಾಧ್ಯ ಇದೆ. ಕಿರಿಯರಿಂದ ಆ ಉತ್ಸಾಹವನ್ನು, ಆಧುನಿಕ ಬದುಕಿನ ಬದಲಾವಣೆಗಳನ್ನು ಹಿರಿಯರು ಪಡ್ಕೋಬೇಕಾಗಿದೆ. ಇವೆರಡುವೇ ಒಟ್ಟುಗೂಡಿದಾಗ ಸಮಾಜ ಒಳ್ಳೆಯ ರೀತಿಯಲ್ಲಿ ಬೆಳೆಯೋಕ್ಕೆ ಸಾಧ್ಯ. ಈ ಸಂಸ್ಥೆಯ ಆಶಯ ಅದಾಗಿರೋದು ನನಗೆ ತುಂಬ ಸಂತೋಷ ಆಯಿತು. ಇದನ್ನು ನೋಡಿದಾಗ ನನಗೆ ಗುರುಗೌರವ ಪುರಸ್ಕೃತರು ಅಂತ ಇತ್ತು. ಮೊದಲಿಗೆ ನಮ್ಮ KP ಭಟ್ರನ್ನ ಕಳೆದ ವರ್ಷ ಇದನ್ನ ಸನ್ಮಾನ ಮಾಡಿದ್ರು ಅಂತ. ಗುರುಗೌರವ ಪುರಸ್ಕೃತರು ಅಂತಂದ್ರೆ ಇದೊಂದು ಪ್ರಶಸ್ತಿಯೋ, ಸನ್ಮಾನವೋ, ಗುರುವಂದನೆಯೋ ಏನು, ಅದನ್ನ ನಾನು ಹೇಳಿದೆ ಡಿಫೈನ್ ಮಾಡಿಕೊಳ್ಳಿ ಏನು ಅಂತ ಹೇಳಿ, ಇದರ ಉದ್ದೇಶ ಏನು ಅಂತ ಹೇಳಿ ಅಂತ. ನನಗೆ ಅನ್ನಿಸ್ತು ಇದರ ಸ್ವರೂಪವನ್ನು ಸ್ವಲ್ಪ ವಿಸ್ತರಿಸ್ಕೊಳ್ಳೋಕೆ ಸಾಧ್ಯ ಆಯಿತು ಅಂತಂದ್ರೆ, ಈ ಗುರುಗೌರವವನ್ನ ಒಂದು ಕೇವಲ ರಿಚುವಲ್ ರೀತಿಯಲ್ಲಿ, ಒಂದು ಸಮಾರಂಭದ ರೀತಿಯಲ್ಲಿ ಮಾಡದೆ ಹಿರಿಯರನ್ನು ಕರೆಸಿ ಅವ್ರ ಜೊತೆ ಒಂದು ಸಂವಾದವನ್ನು ಏರ್ಪಾಡು ಮಾಡೋಕ್ಕೆ ಸಾಧ್ಯ ಆಯಿತು ಅಂತಂದ್ರೆ, ಈ ಸಮಾರಂಭದ ಜೊತೆಗೆ ಆವಾಗ ಅವರ ತಿಳುವಳಿಕೆಯನ್ನು, ಅವರ ವ್ಯಕ್ತಿತ್ವವನ್ನು ಹೆಚ್ಚು ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ಅವರ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. 1 ಗಂಟೆ 2 ಗಂಟೆ ಈ ಭಾಷಣಕ್ಕೆ ಬದಲು ಕಿರಿಯರು ಪ್ರಶ್ನೆಯನ್ನು ಕೇಳುವಂಥದ್ದು, ಹಿರಿಯರು ಅದಕ್ಕೆ ಉತ್ತರವನ್ನು ನೀಡುವಂಥದ್ದು, ಇಂಥದ್ದೊಂದು ಸಂವಾದವನ್ನು ನೀವು ಏರ್ಪಾಡು ಮಾಡೋಕ್ಕೆ ಸಾಧ್ಯ ಆಯಿತು ಅಂತಂದರೆ ದಟ್ ವಿಲ್ ಬಿ ವಂಡರ್ಫುಲ್ ಅಂತ ಅನಿಸುತ್ತೆ. ಆಗ ನಿಜವಾಗಿಯೂ ನಿಮ್ಮ ಆಶಯ ಸಾರ್ಥಕ ಆಗುತ್ತೆ ಅಂತ ಅನಿಸುತ್ತೆ. ಸೊ ಈ ಥರ ಸಂವಾದವನ್ನು ಇವತ್ತು ಬೇಕಾಗಿರೋದು ವಾದ ಇದೆಯೇ ಹೊತ್ತು ಸಂವಾದ ಹೊರಟೆ ಹೋಗಿದೆ. ಡೈಲಾಗೆ ಸಾಧ್ಯ ಇಲ್ಲದ ಸ್ಥಿತಿಯಲ್ಲಿ ನಾವಿದ್ದೀವಿ. ನೀವು ಎಲ್ಲಿ ಬೇಕಾದರೂ ಗಮನಿಸಿ, ಇಡೀ ಸಮಾಜದಲ್ಲಿ ಈ ರೀತಿಯ ಸಂವಾದದ ವಾತಾವರಣ ಒಂದು ಇಲ್ಲವೇ ಇಲ್ಲ. ಅದಕ್ಕೆ ಕುರ್ತುಕೊಟ್ಟು ಯಾವಾಗಲೂ ಹೇಳ್ತಾ ಇದ್ರು, ಸಾಹಿತ್ಯದಿಂದ ಏನು ಪಡೆದಿರಿ ಸರ್ ಅಂತ ಕೇಳಿದ್ರೆ ಒಂದು ಮಾತು ಹೇಳೋರು. ಸುಮಾರು 50-60 ವರ್ಷ ಸಾಹಿತ್ಯದ ಕೆಲಸ ಮಾಡಿ ನಾನು ಪಡೆದಿದ್ದೇನಂತಂದ್ರೆ, ದಿನನಿತ್ಯದ ಭಾಷೆ 2 ಸಾಧ್ಯತೆ ಇರುತ್ತಂತೆ. ಒಂದು ಹೊಗಳೋದು, ಇನ್ನೊಂದು ತೆಗಳೋದು. ನಮ್ಮ ದಿನನಿತ್ಯದ ಭಾಷೆ ನೋಡಿ, ಯಾರನ್ನಾದ್ರೂ ಹೊಗಳ್ತಿರ್ತೀವಿ, ಇಲ್ಲದೆ ವಾಚಾಂಗೋಚರ ಬೈತಿರ್ತೀವಿ. ಇವೆರಡೇ ಸಾಧ್ಯತೆ. ಇವೆರಡನ್ನ ಮೀರಿದ ನೆಲೆಯಲ್ಲಿ ಭಾಷೆಯನ್ನು ಬಳಸೋದು ಇರುತ್ತಲ್ಲ, ಇದನ್ನೇ ಸಾಹಿತ್ಯ ಕಲಿಸೋದು ಅಂತ. ಹೀಗಾಗಿ ಸಾಹಿತ್ಯ ಅಥವಾ ನಿಮ್ಮ ಈ ಸಂಸ್ಥೆ ಈ ಬಗ್ಗೆ ಸಂವಾದವನ್ನ ಕೇವಲ ವ್ಯಕ್ತಿಗಳ ನಡುವೆ ಅಲ್ಲ, ಸಮಾಜದ ನಡುವೆ, ಸಮುದಾಯದ ನಡುವೆ ಒಂದು ಸಂವಾದವನ್ನ ಮಾಡೋದು ನಾವು ಸಾಧ್ಯ ಅಂತಂದ್ರೆ ಬಹುಶಃ ಒಂದು ಆರೋಗ್ಯಕರವಾದ ವಾತಾವರಣವನ್ನು ನಾವು ನಿರ್ಮಾಣ ಮಾಡ್ತೀವಿ ಅಂತ ಅನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ಕೆಲಸ ಮಾಡಲಿ ಅಂತ ಹೇಳಿ ನನಗೆ ಅನ್ಸುತ್ತೆ. ಇನ್ನೊಂದು, ಹಿರಿಯರ ಮಾರ್ಗದರ್ಶನ ನಿಮಗೆ ಬೇಕು ಅನ್ನೋ ಹಾಗಿದ್ರೆ ಕೇವಲ ವ್ಯಕ್ತಿಗಳನ್ನು ಕರೆಸಿ ಮಾತ್ರ ಅಲ್ಲ, ನಮ್ಮ ಹಿರಿಯ ತಲೆಮಾರಿನ ಜೊತೆ ನೀವು ಒಡನಾಟವನ್ನು ಇಟ್ಕೋಬೇಕು.
ನಂಗೆ ಅನೇಕ ಸಲ ಅನಿಸುತ್ತೆ, ನಮ್ಮ ಹೊಸ ತಲೆಮಾರಿಗೆ ಹಳಗನ್ನಡ ಪರಂಪರೆಯಲ್ಲಿ ಹೊಸಗನ್ನಡ ಪರಂಪರೆ ಕೂಡ ನಿಕಟವಾದ ಪರಿಚಯ ಇದೆ ಅಂತ ಹೇಳಿ ಅನೇಕ ಸಲ ಅನಿಸೋದಿಲ್ಲ. ನೀವು ಮಾಡಬಹುದಾದ್ದೇನಂತಂದ್ರೆ, ನಮ್ಮ ಹೊಸ ತಲೆಮಾರಿನ ಆದ್ಯರು ಅಂತ ನಾವು ಯಾರನ್ನು ಕರಿತೀವೋ ಅಂಥವ್ರ ಬಗ್ಗೆ ಉಪನ್ಯಾಸವನ್ನು ಏರ್ಪಡಿಸೋದು, ಸಣ್ಣ ಸಣ್ಣ ಪುಸ್ತಕವನ್ನು ಪ್ರಕಟಿಸೋದು. ಅದನ್ನು ಯಾರು ಬರೀಬೇಕು ಅಂದರೆ ನಿಮ್ಮಲ್ಲೇ ಅನೇಕರು ಲೇಖಕರಿದ್ದೀರಿ. ಅದರಿಂದ ನಿಮ್ಮಲ್ಲಿ ನಾವು ಒಂದು 7 ಜನ ನನಗೆ ವೈಯಕ್ತಿಕವಾಗಿ ಗೊತ್ತು. ನಿಮ್ಮಲ್ಲೇ ಬರೆಯುವ ಶಕ್ತಿ ನಿಮ್ಮಲ್ಲೇ ಇದೆ, ಹೊರಗಡೆ ಹೋಗ್ಬೇಕಾಗಿಲ್ಲ. ಉದಾಹರಣೆಗೆ ಆರ್ ನರಸಿಂಹಾಚಾರ್ಯ ಬಗ್ಗೆ ಇರ್ಬೋದು, ಪಂಜೆಯವ್ರ ಬಗ್ಗೆ ಇರ್ಬೋದು, ಗೋವಿಂದ ಪೈ ಬಗ್ಗೆ ಇರ್ಬೋದು, ಟಿ.ಎಸ್. ವೆಂಕಣ್ಣಯ್ಯನವ್ರ ಬಗ್ಗೆ ಇರ್ಬೋದು, ಕೃಷ್ಣಶಾಸ್ತ್ರಿಗಳ ಬಗ್ಗೆ ಇರ್ಬೋದು, ಸೇಡಿಯಪ್ಪ ಬಗ್ಗೆ ಇರ್ಬೋದು, ಮುಳಿಯ ತಿಮ್ಮಪ್ಪಯ್ಯ ಬಗ್ಗೆ ಇರ್ಬೋದು, ಡಿ.ವಿ.ಜಿ. ಬಗ್ಗೆ ಇರ್ಬೋದು. ಅವರನ್ನು ಅಧ್ಯಯನ ಮಾಡಿ ಒಂದು ಸಣ್ಣ ಸಣ್ಣ ಪುಸ್ತಕವನ್ನು ನೀವೇನಾದರೂ ಪ್ರಕಟಿಸೋಕೆ ಸಾಧ್ಯ ಆಯಿತು ಅಂತಂದರೆ ಆಗ ನಿಜವಾಗಿ ಕನ್ನಡದ ಶ್ರೇಷ್ಠ ಮನಸ್ಸುಗಳ ಜೊತೆ ನಿಮ್ಗೆ ಒಡನಾಟ ಸೃಷ್ಟಿಯಾಗುತ್ತೆ. ಮತ್ತು ಕನ್ನಡ ಕಾಂಟ್ರಿಬ್ಯೂಷನ್ ಆಗುತ್ತೆ. ಹಿರಿಯ ತಲೆಮಾರು ಹಿರಿಯರಿಗೆ ಸಲ್ಲಿಸುವ ಗೌರವನೂ ಆಗುತ್ತೆ. ಅದು ನೀವು ಕ್ರಿಯೇಟಿವ್ ಆಗಿರ್ತೀರಿ, ನೀವು ಅಧ್ಯಯನವನ್ನು ಮಾಡಿದಾಗತ್ತೆ. ಜೊತೆಗೆ ಹೊಸ ತಲೆಮಾರಿಗೆ ಅದನ್ನು ಸರಿಯಾದ ರೀತಿಯಲ್ಲಿ ಪರಿಚಯ ಮಾಡಿಕೊಟ್ಟಾಗೂ ಆಗುತ್ತೆ. ಇದೇನು ಕಷ್ಟದ ಕೆಲಸ ಅಲ್ಲ. ಇದಕ್ಕೆ ಬೇಕಾಗಿರೋದೇನು ಅಂತಂದರೆ ಮನಸ್ಸು ಮತ್ತು ಅಧ್ಯಯನ. ಇವತ್ತು ನಾವು ಹೊಸ ತಲೆಮಾರಿಗೆ ತೀರಾ ಅಗತ್ಯ ಬೇಕಾಗಿರೋದೇನು ಅಂತಂದರೆ ಅಧ್ಯಯನ ಮತ್ತು ಪ್ರಚಾರದಿಂದ ಜನಪ್ರಿಯತೆಯಿಂದ ತಪ್ಪಿಸಿಕೊಳ್ಳುವ ಒಂದು ಸಂಯಮ ಬಹಳ ಇಂಪಾರ್ಟೆಂಟ್. ನಾವು ಇವತ್ತು ಏನಾಗಿದ್ದೀವಿ ಅಂದರೆ ಸೋಷಿಯಲ್ ಮೀಡಿಯಾ ಏನು ಮಾಡಿದೆ ಅಂತಂದರೆ ತಕ್ಷಣದ ಪಾಪ್ಯುಲಾರಿಟಿಯನ್ನು ನಮಗೆ ಕಲ್ಪಿಸಿಕೊಡುವ ಹಂತವನ್ನು ನಾವು ತಲುಪಿಬಿಟ್ಟಿದ್ದೀವಿ. ಅದರಿಂದ ನೀವು ಯಾವುದೋ ಒಂದು ಸಾಲು ಬರೆದ್ರೆ ಆ ಸಾಲನ್ನು ಹಾಕ್ಬಿಟ್ಟು ಅದಕ್ಕೆ 100 ಲೈಕ್ಗಳು ಬಂತು ಅಂತಂದ್ರೆ ನಾನೊಬ್ಬ ಶ್ರೇಷ್ಠ ಅಥವಾ ನಾನು ಮಹತ್ವದವನ್ನೋ ಸ್ಥಿತಿಯಲ್ಲಿ ನಾವು ತಲುಪಿದ್ದೀವಿ. ಇದರಿಂದ ದೂರ ನಿಂತು ಗಟ್ಟಿಯಾದ ಕೆಲಸವನ್ನು, ಉಳಿಯುವ ಕೆಲಸವನ್ನು ನೀವು ಮಾಡಬಹುದು. ಅಂದರೆ ಸಣ್ಣ ಸಣ್ಣ ಪುಸ್ತಕಗಳನ್ನು ಪ್ರಕಟಿಸುವಂಥದ್ದು ಅದೇನು ಕಷ್ಟದ ಕೆಲಸ ಅಲ್ಲ. ಅದನ್ನು ಮಾಡಬಹುದಾದ ಕೆಲಸ. ಒಂದು ಫಂಕ್ಷನ್ ಜೊತೆಗೆ ಈ ಥರ ಒಂದು ಸಣ್ಣ ಪುಸ್ತಕ ನಿಮಗೆ ಮಾದರಿ ಯಾವುದಾಗಬೇಕು ಅಂತ ನನಗೆ ಮತ್ತೆ ಅನಿಸಿದೆ. ಯಾವುದು ಅಂತಂದರೆ ಮೈಸೂರು ವಿಶ್ವವಿದ್ಯಾಲಯ ಕುವೆಂಪು ರೂಪಿಸಿದ ಪ್ರಚಾರೋಪನ್ಯಾಸಮಾಲೆಯ ಪುಸ್ತಕಗಳು. ಅದನ್ನು 4ನೇ ಪುಸ್ತಕ ಅಂತ ನಾವು ಕರೀತಾ ಇದ್ವಿ ಒಂದು ಕಾಲಕ್ಕೆ. 4ನೇಗಿದ್ದ ಪುಸ್ತಕಗಳೆಲ್ಲ ನಿಜವಾಗಿ ಇವತ್ತು ಪಂಪನ್ ಬಗ್ಗೆ ಅಧಿಕೃತವಾದ ಯಾವುದಾದ್ರೂ ಪುಸ್ತಕ ಇದ್ದರೆ ತೀನಂಶ್ರೀ ಪಂಪನ್ ಬಗ್ಗೆ ಬರೆದಿದ್ದಾರಲ್ಲ, ಅದ್ಭುತವಾದ ಪುಸ್ತಕ ಅದು. ಹಾಗೆಯೇ ಹರಿಹರನ ಬಗ್ಗೆ ನಮ್ಗೆ ಯಾವುದಾದ್ರೂ ಬೆಸ್ಟ್ ಬುಕ್ ಸಿಗಬೇಕು ಅಂತ DLN ಹರಿಹರನ ಬಗ್ಗೆ ಬರೆದಿದ್ದಾರೆ. ವಂಡರ್ಫುಲ್ ಬುಕ್. ಅಂದರೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ ಇವತ್ತು ಸರ್ಕಾರದ ಸಂಸ್ಥೆಗಳಾಗಲಿ ವಿಶ್ವವಿದ್ಯಾಲಯಗಳಲ್ಲಿ ನಿಷ್ಕ್ರಿಯವಾಗಿರುವ ಸ್ಥಿತಿ ಇದೆ, ಅಥವಾ ವಾಣಿಜ್ಯೀಕರಣ ಬರ್ತಾ ಇದೆ, ಅಥವಾ ರಾಜಕೀಯ ಪ್ರವೇಶ ಅಲ್ಲಿ ಬಹಳ ಕಾಣಿಸ್ತಾ ಇದೆ. ಇಂಥ ಹೊತ್ತಲ್ಲಿ ಇಂಥ ಸಣ್ಣ ಪುಟ್ಟ ಸಂಸ್ಥೆಗಳಿವೆಯಲ್ಲ, ಖಾಸಗಿ ಸಂಸ್ಥೆಗಳೇ ಇವೇ ನಮ್ಮ ಭರವಸೆಯ ಬೆಳಕು. ಅದರಿಂದ ಎಷ್ಟು ಜನ ಅನ್ನೋದು ಮುಖ್ಯ ಅಲ್ಲ, ಇರುವ ಜನ ಏನು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಸಂಖ್ಯೆ ಮುಖ್ಯ ಅಲ್ವೇ ಅಲ್ಲ. ನೀವು ಜಾಗತಿಕ ಇತಿಹಾಸವನ್ನು ಗಮನಿಸಿದ್ರೆ ಕ್ರಾಂತಿ ಆಗಿರೋದೆಲ್ಲ ಕಾಫಿ ಕ್ಲಬ್ಗಳಲ್ಲಿ. ಅಂದರೆ ಕಾಫಿ ಕ್ಲಬ್ಬಲ್ಲಿ 4 ಜನ ಕಾಫಿ ಕುಡ್ತಾ ಕುಳಿತು ಯೋಚನೆ ಮಾಡ್ತಾರಲ್ಲ, ಚಿಂತನೆ ಮಾಡ್ತಾರಲ್ಲ, ಅದು ಹೊಸ ಬದಲಾವಣೆಗೆ ಕಾರಣ ಆಗ್ಬಿಡುತ್ತೆ. ಅದರಿಂದ 4-5 ಜನ ಹೆಚ್ಚು ಕ್ರಿಯಾಶೀಲರಾಗಕ್ಕೆ ಅಥವಾ ನಿಮ್ಮ ಮನಸ್ಸನ್ನು ಸೃಜನಶೀಲವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಸತೀಶ್ ಆಗಿ ನೋಡೋಕೆ ಆಧುನಿಕ ತಂತ್ರಜ್ಞಾನವನ್ನು ತುಂಬ ಚೆನ್ನಾಗಿ ಬಲ್ಲ ಯುವಕ. ಕಂಪ್ಯೂಟರ್ನ ತುಂಬ ಅದ್ಭುತವಾಗಿ ಬಳಸ್ತಾರೆ. ನಾನು ನನ್ನ ಸ್ಟೂಡೆಂಟ್ ಆದ ನನ್ನ ಕಲೀಗ್ ಕೂಡ ಹೌದು. ನಮ್ಮಲ್ಲಿ ನನ್ನ ಪ್ರಿನ್ಸಿಪಾಲ್ ಆಗಿದ್ದಾಗ ನ್ಯಾಕ್ ಸಂದರ್ಭ, ಆಗ ಆ ಎಲ್ಲವನ್ನು ಸಿದ್ಧ ಮಾಡಿದ ವ್ಯಕ್ತಿ ಆತ. ಆದರೆ ಕಳೆದೋಗ್ತೀಯಾರ ಅಂತ ನಾನು ಯಾಕೆ ವೈಯಕ್ತಿಕವಾಗಿ ಹೆಸರು ಹಿಡಿದು ಮಾತಾಡ್ತಿದ್ದೀನಿ ಅಂತಂದರೆ ಆತನ ಬಗ್ಗೆ ನನ್ನ ಪ್ರೀತಿನೂ ಇದೆ, ಹಾಗೆ ಸಿಟ್ಟು ಇದೆ, ನೋವು ಇದೆ. ಯಾಕೆಂದರೆ ದೈನಿಕದಲ್ಲಿ ಕಳೆದು ಹೋಗೋದಿರುತ್ತಲ್ಲ, ನಾವು ಬಹಳಷ್ಟು ಜನ ಕಳೆದು ಹೋಗ್ತೀವಿ. ನಮ್ಮ ಪ್ರತಿಭೆಯ ಬಗ್ಗೆ ನಮಗೆ ವಿಶ್ವಾಸ ಇರೋದಿಲ್ಲ ಅನೇಕ ಸಂದರ್ಭಗಳಲ್ಲಿ. ಅದರಿಂದ ಈ ಮಂಜುನಾಥ್ ಪಾಳ್ಯನೂ ಅಷ್ಟೇ. ಅದರಿಂದ ಪ್ರತಿಭಾವಂತ, ಆದರೆ ಕಳೆದು ಹೋಗ್ತಿದ್ದಾರೆ. ಹೀಗೆ ಕಳೆದು ಹೋಗದೆ ನಮ್ಮನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಇಂಥ ಸಂಸ್ಥೆಗಳು ಅಗತ್ಯ. ಅದರಿಂದ ಇಂಥ ಸಂಸ್ಥೆಯ ಮೂಲಕ ನೀವೇನು ಮಾಡ್ಬೇಕಂತಂದ್ರೆ ದೇಶೋದ್ಧಾರ ಆಗುತ್ತೋ ಸಮಾಜ ಉದ್ಧಾರ ಆಗುತ್ತೋ ಇಲ್ಲ, ನಿಮ್ಮ ಉದ್ಧಾರನಾದರೂ ಆದರೆ ಈ ಸಂಸ್ಥೆಯನ್ನು ಕಟ್ಟಿದೀವಲ್ಲ, ನಾವಾದರೂ ಉದ್ಧಾರ ಆಗೋಣ, ನಾವಾದರೂ ಒಂದಷ್ಟು ಕೆಲಸ ಮಾಡಿಬಿಟ್ಟು ಬೇರೆಯವರಿಗೆ ಒಂದು ಮಾದರಿಯನ್ನು ಒದಗಿಸ್ಕೊಡ್ಬಹುದು ಅಂತ ಹೇಳಿ ಅನಿಸುತ್ತೆ.
ಈ ಮಾತನ್ನು ಯಾಕೆ ಹೇಳ್ತೀನಿ ಅಂತಂದ್ರೆ, ಹೇಗೆ ಪರಂಪರೆಯ ಜೊತೆ ಸಂಬಂಧ ಇಟ್ಕೋಬೇಕೋ ಸಮಕಾಲೀನ ಆಗುಹೋಗುಗಳ ಬಗ್ಗೆ ನೀವು ಚರ್ಚೆ ಮಾಡಬಹುದು. ಅದರಿಂದ ಅದಕ್ಕೆ ನಾನು ಹೇಳಿದ್ದು, ನಮ್ಮ ಸಾಹಿತ್ಯಕ್ಕೆ ತಂತ್ರಜ್ಞಾನವನ್ನು ಹೇಗೆ ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆ ಸತೀಶ್ ಅಂತವ್ರು ಕೆಲಸ ಮಾಡೋಕ್ಕೆ ಸಾಧ್ಯ ಇದೆ. ಅದರಿಂದ ಇವತ್ತು ನಿಜವಾಗಿಯೂ ಈ ಮೀಡಿಯಾಗಳನ್ನ ಅರ್ಥಪೂರ್ಣವಾಗಿ ಬಳಸ್ಕೊಳ್ಳೋದು ತನಗ್ತಾನೆ ಯಾವುದೂ ಕೆಟ್ಟದ್ದಲ್ಲ. ಸೋಷಿಯಲ್ ಮೀಡಿಯಾ ತನಗ್ತಾನೆ ಕೆಟ್ಟದ್ದಲ್ಲ, ಅದನ್ನ ಹೇಗೆ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ. ಅದರಿಂದ ಸ್ವಲ್ಪ ಪ್ರಯತ್ನ ಪಟ್ಟರೆ ಸೋಷಿಯಲ್ ಮೀಡಿಯಾವನ್ನು ಸಾರ್ಥಕವಾಗಿ ಬಳಸ್ಕೊಳ್ಳೋ ಬಗ್ಗೆ ನೀವು ಚಿಂತನೆ ಮಾಡಬಹುದು. ನನಗೆ ಯಾವಾಗಲೂ ಒಂದು ಮಾತು, ಹರ್ಮನ್ ಹೆಸ್ ಅಂತ ಹೇಳಿ ಒಬ್ಬ ಕಾದಂಬರಿಕಾರ, ಜರ್ಮನ್ ಕಾದಂಬರಿಕಾರ, ಅವನ ಕೃತಿಯಲ್ಲಿ ಒಂದು ಮಾತು ಬಹಳ ಇಂಪಾರ್ಟೆಂಟ್ ಆದ ಒಂದು ಸಂಗತಿ ಬರುತ್ತೆ. ಅಲ್ಲಿ ಒಬ್ಬ ನಾಯಕ ಇಂಟರ್ವ್ಯೂಗೆ ಹೋಗ್ತಾನೆ, ವಾಟ್ಸ್ ಯುವರ್ ಕ್ವಾಲಿಫಿಕೇಶನ್ ಅಂತ ಕೇಳ್ತಾರೆ. ಆಗ ಅವನು ಉತ್ತರ ಕೊಡ್ತಾನೆ, ಐ ಕ್ಯಾನ್ ಫಾಸ್ಟ್, ಐ ಕ್ಯಾನ್ ವೇಟ್ ಆ್ಯಂಡ್ ಐ ಕ್ಯಾನ್ ಥಿಂಕ್ ಅಂತ. ಎಷ್ಟು ಚೆನ್ನಾಗಿದೆ ಇದು ನೋಡಿ. ನಮಗೆ ಬೇಕಾಗಿತ್ತು ಐ ಕ್ಯಾನ್ ಫಾಸ್ಟ್, ಹಸಿವಿನಿಂದ ಇರಬಲ್ಲೆ. ನಿಜವಾಗಿಯೂ ನೀವು ಏನನ್ನಾದರೂ ಗೆಲ್ಬೋದು, ಹಸಿವನ್ನು ಗೆಲ್ಲಕ್ಕಾಗೋದಿಲ್ಲ ಅಂತ. ಎಷ್ಟೋ ಸಂದರ್ಭಗಳು ನಮ್ಮ ಕಾಲೇಜಿನಲ್ಲಿ 12:30 1 ಗಂಟೆ ಫಂಕ್ಷನ್ ಆಯಿತು ಅಂದರೆ 1:30 2 ಗಂಟೆ ಆಯಿತು ಅಂದರೆ ನಂಗೆ ಆಶ್ಚರ್ಯ ಆಗ್ತಿತ್ತು. 1:30 ಗಂಟೆ 2 ಗಂಟೆ ಆಯಿತು ಅಂದರೆ ಎಲ್ಲರೂ ಒಂಥರ ಟೈಮ್ ನೋಡ್ಕೊಂಡು, ಊಟ ಟೈಮು ಲೇಟ್ ಆಯಿತು ಅಲ್ರಿ. ಒಂದು ದಿವಸ 1 ಗಂಟೆ ಹಸಿವು ತಾಳ್ಕೊಳಕ್ಕಾಗಲ್ವಾ? ಒಂದು ದಿವಸ ಊಟ ಬಿಟ್ಟಿರೋಕ್ಕಾಗಲ್ವಾ? ಇಲ್ಲ. ಎಲ್ಲದಕ್ಕಿಂತ ಹೆಚ್ಚು ಎಷ್ಟರ ಮಟ್ಟಿಗೆ ಅಂದರೆ ನೀವು ನೋಡಿದರೆ, ಮನುಷ್ಯ ಹಸಿವಿನಲ್ಲಿ ಪ್ರಾಣಿಗಳನ್ನಿರಲಿ ತನ್ನ ಸಹಜೀವಿಯನ್ನೇ ಕೊಂದು ತಿನ್ನುವ ಪರಿಸ್ಥಿತಿ ಹಂತಕ್ಕೆ ಬಂದ್ಬಿಡ್ತಾರೆ ಬೇಗವಾಗಿ. ಅದ್ರ ಬಗ್ಗೆ ಕೇಳಿರ್ಬೋದು. ಹಡಗಿನಲ್ಲಿ ಯಾವ ಆಹಾರವು ಸಿದ್ಧ ಇದ್ದಾಗ ಸಹ ಜೀವಿಯನ್ನೇ ಕೊಂದು ತಿನ್ನುವ ಪ್ರಸಂಗ. ಹಸಿವು ಸಂಯಮವನ್ನು ಕಲಿಸುತ್ತೆ, ಬಹಳ ಇಂಪಾರ್ಟೆಂಟ್. ಹಾಗೆಯೇ ಐ ಕ್ಯಾನ್ ವೇಟ್, ಕಾಯಬೇಕು, ತಾಳ್ಮೆ ಇರಬೇಕು. ತಾಳ್ಮೆಗಿಂತ ತಪ್ಪೂ ಇಲ್ಲ ಅನ್ನೋ ಈ ಅರ್ಥದಲ್ಲೇ ನಿಮ್ಗೆ ಇದೆಲ್ಲ ಗೊತ್ತಾಗುತ್ತೆ ಅಂತಂದ್ರೆ, ಸಿಗ್ನಲ್ ಲೈಟ್ ಮುಂದೆ ನಿಂತಾಗ ಗೊತ್ತಾಗುತ್ತೆ. 180 ಸೆಕೆಂಡ್ ಅಂತ ಅಲ್ಲೇನಾದ್ರು ಹಾಕಿದ್ರೆ ಇಲ್ಲಿರೋರು ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಫ್ರಸ್ಟ್ರೇಟ್ ಆಗಿಬಿಡ್ತಾರೆ. 180 ಅದಂತೂ ಅದೇನಾದ್ರು ಸೂಚಿಸ್ತಾ ಇದೆ 179 178 ಅಂದ್ರೆ ಯಾವುದು ಲೈಫಲ್ಲಿ ಮುಗಿಯೋದೇ ಇಲ್ವಾ ಇದು ಅಂತ. ಅಷ್ಟ್ರಲ್ಲಿ ನೀವು ನಿಂತಿರೋದು 3 ನಿಮಿಷ ಅಷ್ಟೇನೆ. 3 ನಿಮಿಷ ನಿಮಗೆ 300 ವರ್ಷ ಇದ್ದಾಗಿರುತ್ತಲ್ಲ. 18 ಫಾರ್ ಗೋಡ್ ಅದನ್ನೇ ಹೇಳೋದು ಬೆಕೆಟಿಗೆ. ಅದರಿಂದ ಕಾಯೋದಿರುತ್ತಲ್ಲ, ಕಾಯೋದನ್ನು ನಾವು ಕಲ್ತ್ಕೋಬೇಕು. ಇವತ್ತು ನಾನು ಮಾಡ್ಬಿಟ್ಟು ನಾಳೆ ಬೆಳಗ್ಗೆ ನನಗೆ ಪ್ರಸಿದ್ಧಿ ಸಿಗಬೇಕು ಇಲ್ಲ ರೀ. 40-50 ವರ್ಷ ನೀವು ಕಷ್ಟಪಟ್ಟ ಮೇಲೆ ಜಗತ್ತು ಗುರುತಿಸ್ತಾ ಇರ್ಬೋದು, ಆಮೇಲೆ ಯಾರೋ ಗುರುತಿಸ್ಬೋದು. ಅದರಿಂದ ನಾವು ಕೆಲಸ ಮಾಡ್ಬೇಕಷ್ಟೇ. ಈ ಪೇಷನ್ಸ್ ಇರುತ್ತಲ್ಲ ಇಂಪಾರ್ಟೆಂಟ್. 3ನೇದಂತೂ ಅದ್ಭುತ, ಐ ಕ್ಯಾನ್ ಥಿಂಕ್, ಯೋಚನೆ ಮಾಡೋ ಶಕ್ತಿ. ಅದರಿಂದ ಒಂದು ಕ್ಷಣ ಈ 3 ಸಂಗತಿಗಳನ್ನು ನೀವು ನೆನಪಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಯಿತು ಅಂತಂದರೆ, ಐ ಕ್ಯಾನ್ ಫಾಸ್ಟ್, ಐ ಕ್ಯಾನ್ ವೇಟ್ ಆ್ಯಂಡ್ ಐ ಕ್ಯಾನ್ ಥಿಂಕ್, ಬಹುಶಃ ಈ ಸಂಸ್ಥೆ ಸಾರ್ಥಕವಾದ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ಅಂದರೆ ಪರಂಪರೆಯ ಬಗ್ಗೆ ನೀವು ಅರಿವನ್ನು ಪಡ್ಕೋಬೇಕು. ಹಾಗೆಯೇ ಸಮಕಾಲೀನ ಸಂಗತಿಗಳ ಚರ್ಚೆಯಲ್ಲಿ ಸಾಧ್ಯ ಆಗಬೇಕು. ಸಂಖ್ಯೆ ಮುಖ್ಯ ಅಲ್ಲ, 1-7 ಜನ ಸೇರಿ ಇದು ಮಾಡ್ಬೋದು. ಇದ್ರ ಜೊತೆಗೆ ಬೇರೆ ಸಂಸ್ಥೆಗಳ ಸಹಯೋಗದಲ್ಲೇ ನೀವು ಕಾರ್ಯಕ್ರಮ ಮಾಡಿದರೆ ಹೆಚ್ಚು ಚಂದ ಮಾಡಲಿಕ್ಕೆ ಸಾಧ್ಯ. ಸುಮ್ಮನೆ ಉದಾಹರಣೆ ಕೊಡ್ತೀನಿ. ಅಭಿನವದ ರವಿಕುಮಾರ್ ಇದ್ದಾರೆ, ಅವ್ರ ಜೊತೆ ಸಂಪರ್ಕ ಇಟ್ಕೊಂಡ್ರೆ ನೀವು ಅಭಿನವ ಮತ್ತು ನೀವು ಒಟ್ಟಿಗೆ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆದರೆ ಹೆಚ್ಚು ಮೀನಿಂಗ್ಫುಲ್ ಆದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ. ಕೆಲವೊಮ್ಮೆ ನಾವೇ ಮಾಡ್ತೀವಿ, ನಮ್ಮಲ್ಲಿ ಆ ಥರ ತಂದಿದೆ, ಎಲ್ಲವೂ ನನಗೆ ಸಿಗಬೇಕು, ಎಲ್ಲವೂ ನನಗೆ ಬೇಕು ಅಂತ ಹೇಳಿ. ಇಲ್ಲ, ನಾವೆಲ್ಲ ಹಂಚ್ಕೊಂಡು ಅದನ್ನು ಮಾಡೋಣ, ಹಂಚಿಕೊಂಡು ಬದುಕೋಣ, ನಾವೆಲ್ಲರೂ ಬದುಕೋಣ ಅನ್ನುವ ಕ್ರಮವೇ ಇವತ್ತು ಹೊರಡ್ತಾ ಇದೆ. ಎಷ್ಟರ ಮಟ್ಟಿಗೆ ಐ ಅನ್ನೋದು ಇಂಪಾರ್ಟೆಂಟ್ ಆಗ್ತಿದೆ ಹೊರತು ವಿ ಅನ್ನೋದನ್ನ ನಾವು ಮರ್ತೇ ಬಿಟ್ಟಿದ್ದೀವಿ. ನಾನು ಅನ್ನೋದು ಇಂಪಾರ್ಟೆಂಟೇ ಹೊರತು ನಾವು ಅನ್ನೋದನ್ನ, ಅಫ್ಕೋರ್ಸ್ ಮನುಷ್ಯನ ಸ್ವಭಾವದಲ್ಲೇ ಅದೇ ಅಂತ ಇಟ್ಕೊಳ್ಳಿ. ನಾನು ಐ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಇವನ್ ಇನ್ ಗ್ರಾಮರ್ ಐ ಇಸ್ ಕ್ಯಾಪಿಟಲ್. He or she, you can be small, he can be small, she can be small. He ಅನ್ನೋದನ್ನ ನೀವು ಸ್ಮಾಲ್ ಲೆಟರ್ ಬರೀಬಹುದು, she ಅನ್ನೋದನ್ನ ಸ್ಮಾಲ್ ಲೆಟರ್ ಬರೀಬಹುದು, you ಅನ್ನೋದನ್ನ ಸ್ಮಾಲ್ ಲೆಟರ್ ಬರೀಬಹುದು. ಬಟ್ ವೇರಸ್ ಐ ಅನ್ನೋದನ್ನ, how can I be small? I say I cannot be small. ನೋಡಿ, ಈವನ್ ಇನ್ ಗ್ರಾಮರ್ ಕನ್ನಡದಲ್ಲೂ ನಾನು ಅನ್ನೋದು ಉತ್ತಮ ಪುರುಷ ಎಂತಲೂ ಇಟ್ಕೊಳ್ಳಿ. ಪ್ರಥಮ ಪುರುಷ ಅಲ್ಲ ಅದು, ನಾನು ಅನ್ನೋದು ಉತ್ತಮ ಪುರುಷ. ಸಂಸ್ಕೃತದಲ್ಲಂತೂ ಅಹಂ,
ನಾನು ಅಂದರೆ ಅಹಂ ಅಂದರೆ ನಾನು ಅಂತ. ಅಂದರೆ ಮನುಷ್ಯನ ವ್ಯಕ್ತಿತ್ವದಲ್ಲೇ ನಾನು ಅನ್ನೋದಿದೆ. ಇದನ್ನು ಮೀರಿ ನಾವು ಅನ್ನೋ ಪರಿಕಲ್ಪನೆಯನ್ನು ಬೆಳೆಸ್ಕೊಳ್ಳೋಕೆ ಸಾಧ್ಯ ಆಯಿತು ಅಂತಂದರೆ ಅದು ವ್ಯಕ್ತಿ ಇರ್ಬೋದು, ಸಂಸ್ಥೆ ಇರ್ಬೋದು, ಬೇರೆಯ ನೆಲೆಯನ್ನೇ ನಾವು ಪಡ್ಕೊಳ್ತೀವಿ ಅಂತ. ಬಹುಶಃ ನಮ್ಮ ಹಿರಿಯರು ಚಂದ್ರಿಕಾ ಹೇಳಿದ್ರಲ್ಲ ನನ್ನ ಬಗ್ಗೆ ಒಳ್ಳೆ ಮಾತು. ಅದು ಯಾರಿಗೆ ಸಲ್ಲುತ್ತೆ ಅಂತಂದರೆ ನನಗೆ ಪಾಠ ಮಾಡಿದ ಹಿರಿಯರಿಗೆ, ಅಥವಾ ನನ್ನ ಒಡನಾಟಕ್ಕೆ ಬಂದ ಅಥವಾ ಅವರ ಒಡನಾಟಕ್ಕೆ ನನ್ನನ್ನು ತಗೊಂಡ ಹಿರಿಯರಿಗೆ. ಎಷ್ಟೋ ಸಂದರ್ಭದಲ್ಲಿ ಪೂತಿನ ಹತ್ರ ಮಾತನಾಡಿದಾಗ, ಅಡಿಗರ ಹತ್ರ ಮಾತನಾಡಿದಾಗ, ಅನಂತಮೂರ್ತಿ ಜೊತೆ ಮಾತನಾಡಿದಾಗ, ನರಸಿಂಹಸ್ವಾಮಿ ಜೊತೆ ಮಾತನಾಡಿದಾಗ, ಎಷ್ಟೊಂದು ಏನು ಮೂರ್ತಿರಾಜ್ ಜೊತೆ ಮಾತನಾಡಿದಾಗ, ನನ್ನ ಭಾಗ್ಯ ಏನು ಅಂತಂದರೆ ಅನೇಕ ಮಾಸ್ತಿ ಜೊತೆ ಮಾತನಾಡಿದಾಗ ಅನೇಕ ಹಿರಿಯರ ಒಡನಾಟ ಸಿಕ್ತು. ಅದರಿಂದ ನಾವು ಬೇಕಾದಷ್ಟನ್ನು ಪಡ್ಕೊಂಡ್ವಿ. ಅದರಿಂದ ಕಡೆಗೆ ಮಾಸ್ತಿ ಮನೆಗೆ ಹೋಗಿದ್ದಾಗ ಒಂದು ಘಟನೆ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಮಾಸ್ತಿ ಮನೆಗೆ ನಾನು ಶಿವಮೊಗ್ಗ ಸುಬ್ಬಣ್ಣ ಒಂದ್ಸರಿ ಹೋಗಿದ್ವಿ. ಹೇಗೆ ಬದುಕನ್ನು ರೂಪಿಸುತ್ತೆ ಕೆಲವು ಮಾತುಗಳು ಅಂತ ಹೇಳಿ. ಅವರು ಗವಿಪುರಮಲ್ಲಿ ಅವ್ರ ಮನೆ. ಅವ್ರನ್ನ ಹೋದಾಗ ಅವ್ರ ಮನೆಗೆ ಕಾಂಪೌಂಡಲ್ಲಿ ಯಾರ ಹತ್ರನೂ ನಿಂತವರು ಮಾತನಾಡ್ತಾ ಇದ್ರು. ಅವರು ಸ್ವಲ್ಪ ವಯಸ್ಸಾದವರೇನೆ. ಅವರೇನೋ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ರು. ಮಾಸ್ತಿ ಸಮಾಧಾನ ಹೇಳ್ತಾ ಇದ್ರು, ಇಲ್ಲಪ್ಪ ತಾಳ್ಕೋಬೇಕು ಹಾಗೆ ಹೀಗೆ ಅಂತ. ಬಟ್ ಅವ್ರಿಗೆ ಸಮಾಧಾನ ಆದಾಗ ಆಗ್ತಿರ್ಲಿಲ್ಲ. ಒಂಥರ ಅವರು ಇನ್ನ ಕಸಿಬಿಸಿಯಲ್ಲೇ ಇದ್ರು. ನಾನು ಸುಬ್ಬಣ್ಣ ಡಿಸ್ಟರ್ಬ್ ಮಾಡಬಾರ್ದು ಅಂತ ಸ್ವಲ್ಪ ದೂರ ನಿಂತು ಕೇಳಿಸ್ಕೊಳ್ತಾ ಇದ್ವಿ. ಕಡೆಗೆ ಮಾಸ್ತಿ ಹೇಳಿದ್ರು, ನೋಡಪ್ಪ ನಾನು ಚಪ್ಪಡಿ ಕಲ್ ಮೇಲೆ ನಿಂತಿದ್ದೀನಿ, ಚಪ್ಪಡಿ ಕಲ್ಲು ನನ್ನ ಕೈಲಿ ತುಳಿಸ್ಕೊಳ್ತಾ ಇದೆ. ಯಾಕೆ ಗೊತ್ತಾ? ಹೆಚ್ಚು ಉಳಿಪೆಟ್ಟು ತಿನ್ನಲಿಲ್ಲ ಇದು, ಅದಕ್ಕೆ ನನ್ನ ಕೈಲಿ ತುಳಿಸ್ಕೊಳ್ತಾ ಇದೆ. ಒಂದರಲ್ಲಿ ಗವಿಗಂಗಾಧರನ ವಿಗ್ರಹ ಇದೆಯಲ್ಲ, ಇದು ಹೆಚ್ಚು ಉಳಿಪೆಟ್ಟು ತಿಂದಿದೆ. ಅದರಿಂದ ಎಲ್ಲರ ಕೈಲಿ ನಮಸ್ಕಾರ ಮಾಡಿಸ್ಕೊಳ್ತಾ ಇದೆ. ಆದರೆ ನೆನಪಲ್ಲಿಟ್ಕೋ, ಒಂದು ಕಲ್ಲು ಹೆಚ್ಚು ಉಳಿಪೆಟ್ಟು ತಿಂದರೆ ಅದು ಗೌರವಕರವಾಗುತ್ತೆ. ಆದರೆ ಉಳಿಪೆಟ್ಟು ತಿಂದಾಗ ಕಲ್ಲು ಹೊಡೆದೋಗ್ಬಾರ್ದು. ಅದು ಬಹಳ ಮುಖ್ಯ ಅಂತ. ಕಷ್ಟಗಳು ಬರುತ್ತಪ್ಪ, ತಾಳ್ಕೊಳ್ಳೋ ಶಕ್ತಿ ಬೇಕು ನಮಗೆ. ಎಷ್ಟೆಷ್ಟು ಕಷ್ಟ ಬರುತ್ತೋ ಅಷ್ಟೆಷ್ಟು ನಿನ್ನ ವ್ಯಕ್ತಿತ್ವ ಹದಾಗ್ತಾ ಹೋಗುತ್ತೆ, ಮಾಗುತ್ತೆ. ಆದರೆ ಅದನ್ನು ತಾಳಿಕೊಳ್ಳುವ ಶಕ್ತಿ ನಿನಗಿದೆಯಾ, ಅದು ಮುಖ್ಯ ಅಂತ ಹೇಳಿ. ನನಗೆ ಅನೇಕ ಸಲ ಇವತ್ತಿಗೂ ಮಾಸ್ತಿಯವರ ನೆನಪ ಯಾಕಾಗುತ್ತೆ ಅಂತಂದರೆ, ಯಾವ ಕಷ್ಟ ಬಂದರೂ ಕಷ್ಟ ಬರಬಾರ್ದು ಅಂತ ನಾವು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ತಾಳಿಕೊಳ್ಳುವ ಶಕ್ತಿ ನಮಗೆ ಇರಬೇಕು ಅಂತ ಹೇಳಿ. ಸಮಾಜದಲ್ಲಿ ಇಂಥ ಸಮಸ್ಯೆಯನ್ನು ಮಾಡಿದಾಗ ಅನೇಕ ಟೀಕೆ ಟಿಪ್ಪಣಿಗಳು ಬರುತ್ತೆ. ಆದ್ದರಿಂದ ಟೀಕೆ ಟಿಪ್ಪಣಿಗಳಿಗೆ ಅಂಜಬಾರದು. ಮಾಡ್ತಿರ್ತಾರೆ ಕೆಲವರು. ಟೀಕೆ ಮಾಡೋದು ಒಂದು ಕೆಲಸ ಇರುತ್ತೆ. ತಾವು ಏನೂ ಮಾಡೋದಿಲ್ಲ, ಬೇರೆಯವ್ರದ್ದು ಮಾಡೋಕ್ಕೆ ಬಿಡೋದಿಲ್ಲ. ಆದ್ದರಿಂದ ಸುಮ್ಮನೆ ಟೀಕೆ ಮಾಡ್ತಿರ್ತಾರೆ. ಅದರಿಂದ ಅಂಥ ಟೀಕೆಗಳಿಗೆ ಬೆಲೆ ಕೊಡಬೇಡಿ. ಸಾರ್ಥಕವಾದ ಕೆಲಸವನ್ನು ಮಾಡಿ. ಏನಿಲ್ಲ ಅಂದ್ರೂ ಹೀಗೆ ಸಮಾಜದ ಜೊತೆ, ಸಾಹಿತ್ಯ ಜೊತೆ, ಸಂಸ್ಕೃತಿ ಜೊತೆ ನೀವು ಸಂಬಂಧ ಇಟ್ಕೊಂಡು ಕ್ರಿಯಾಶೀಲರಾಗ್ತೀರಿ ಅಂದರೆ ಏನಿಲ್ಲ ಅಂದ್ರೂ ಸಂತೋಷವಾಗಂತೂ ಇರ್ತೀರ. ಅದರಿಂದ ಮಿನಿಮಮ್ ಅಷ್ಟು ಸಾಧ್ಯ ಆಗುತ್ತೆ ಅಂತ. ಅದಕ್ಕೆ ನನಗೆ ಇವತ್ತಿಗೂ 71 ವರ್ಷ ಪ್ರಾಮಾಣಿಕವಾಗಿ ಹೇಳ್ತೀನಿ, ಒಂದು ದಿವಸ ಲೈಫಲ್ಲಿ ಬೋರ್ ಆಗಿಲ್ಲ. ಬೋರ್ ಅಂತ ಅನಿಸೇ ಇಲ್ಲ. ಗೊತ್ತಾ, ನನಗೆ ಬರ್ತ ಅನ್ಸುತ್ತೆ ಚಂದ ಇದೆ ಬದುಕು, ಎಷ್ಟು ಚಂದ ಇದೆ ಅಂತ. ಅಫ್ಕೋರ್ಸ್ ಅದಕ್ಕೆ ನನ್ನ ಹೆಂಡತಿನೂ ಕಾರಣ ಅಂತ ಇಟ್ಕೊಳ್ಳಿ. ಅದರಿಂದ ಅದನ್ನ ಹೊರಗಳಿಯೋಕ್ಕಾಗೋದಿಲ್ಲ. ಅದರಿಂದ ನೀವು ಮನೆಯಲ್ಲಿ ಆ ಬಗ್ಗೆ ನೆಮ್ಮದಿ ಇಲ್ಲದೆ ಹೋಗ್ಬಿಟ್ರೆ ಹೊರಗಡೆ ನೆಮ್ಮದಿಯನ್ನು ಹುಡುಕೊಂಡು ಹೋಗೋದಿರುತ್ತಲ್ಲ, ತುಂಬ ಕಷ್ಟ ಅದು. ಇಲ್ಲೂ ಕೂಡ ಏನು ಅಂತಂದರೆ ನನ್ನನ್ನು ಅವರು ತಾಳ್ಕೋಬೇಕು, ಅವರನ್ನು ನಾನು ತಾಳ್ಕೋಬೇಕಷ್ಟೇ. ತಾಳುವಿಕೆಗಿಂತ ತಪ್ಪವೂ ಇಲ್ಲ. ಹಾಗೆ ನೋಡ್ಕೋದ್ರೆ ರಜನಿಯವ್ರದ್ದೊಂದು ಅತ್ಯಂತ ಭಿನ್ನವಾದ ವ್ಯಕ್ತಿತ್ವ. ಆದರೆ ನನ್ನ ಹೆಮ್ಮೆ ಏನು ಅಂತಂದರೆ, ಈ 41 ವರ್ಷದಲ್ಲಿ ಪ್ರಾರಂಭದ 15-20 ವರ್ಷ ಸಾಹಿತ್ಯ ಅವ್ರ ಒಡನಾಟ ಇತ್ತಷ್ಟೇ. ಆದರೆ ಕನ್ನಡ ಸಾಹಿತ್ಯನ ಓದೋದಾಗಲಿ ಬರೆಯೋದಾಗಲಿ ಓದ್ತಾ ಇದ್ರು. ಆದರೆ ಬರವಣಿಗೆ ಆ ಥರದ್ದೆಲ್ಲ ಇರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಅವರ 50ನೇ ವಯಸ್ಸಿಗೆ ಬರವಣಿಗೆಯನ್ನು ಶುರು ಮಾಡಿ ಇವತ್ತು ಒಬ್ಬ ಲೇಖಕಿಯಾಗಿ ಚಂದ್ರಿಕಾ ಅಂತ ವಿಮರ್ಶಕಿ ಕೈಯಲ್ಲಿ ಒಳ್ಳೆಯ ಲೇಖಕಿ ಅಂತ ಅನಿಸ್ಕೊಳ್ತೀಯಲ್ಲ, ಇದು ಅವರ ಸಾಧನೆ ಜೊತೆಗೆ ನನ್ನ ಸಾಧನೆಯೂ ಹೌದು. ನನ್ನ ಒಡನಾಟದಲ್ಲಿ ಹಾಗೆ ರೂಪಿಸೋಕೆ ಸಾಧ್ಯ ಆಯ್ತಲ್ಲ, ಇದು ಕೂಡ ಬಹಳ ಮುಖ್ಯವಾದ್ದು ಅಂತ ನನಗೆ ಅನಿಸುತ್ತೆ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ಯಾರಲ್ಲಿ ಯಾವ ಶಕ್ತಿ ಇರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಅವ್ರ ಜೊತೆ ಸುಮಾರು 2 ದಶಕಗಳ ನಿಕಟ ಒಡನಾಟ ಇದ್ರೂ ಅವ್ರು ಹೇಗೆ ಬರೀಬಲ್ಲರು ಅಂತ ನನಗೆ ಗೊತ್ತಿರಲಿಲ್ಲ.
ಅವರಿಗೆ ಬರೆದಾಗ ನನಗೆ ಸೃಜನಶೀಲತೆಯ ಬಗ್ಗೆ ಬೆರಗುಟ್ಟಿತು. ಯಾರಲ್ಲಿ ಯಾವ ಶಕ್ತಿ ಇದೆಯೋ ಯಾರು ಗೊತ್ತು ಅಂತ ಟಾಲ್ಸ್ಟಾಯ್ ನೆನಪಾಗಿದ್ದ ಹಾಗೆ. ಟಾಲ್ಸ್ಟಾಯ್ ಹೇಳ್ತಾನೆ, ಹುಟ್ಟಿದ ಪ್ರತಿಯೊಂದು ಮಗುವನ್ನು ನಾವು ಗೌರವದಿಂದ ಕಾಣಬೇಕಂತೆ. ಯಾಕೆಂದ್ರೆ ಯಾರಲ್ಲಿ ಯಾವ ಶಕ್ತಿ ಇದೆಯೋ ಯಾರಿಗೆ ಗೊತ್ತು. ನಿಮ್ಮಲ್ಲಿ ಯಾರು ಬೇಕಾದ್ರೂ ಕುವೆಂಪು ಆಗ್ಬೋದು, ಬೇಂದ್ರೆ ಆಗ್ಬೋದು, ಕಾರಂತರ ಆಗ್ಬೋದು, ಅಡಿಗರ್ ಆಗ್ಬೋದು. ಅವಕಾಶ ಸಿಗಬೇಕು, ರೂಢಿಸ್ಕೋಬೇಕು, ಅಧ್ಯಯನ ಬೇಕು, ಶ್ರಮ ಬೇಕು ಅಷ್ಟೇ. ಅದರಿಂದ ಪ್ರತಿಭೆ ಯಾರ ಸ್ವತ್ತೂ ಅಲ್ಲ. ಪ್ರತಿಭೆ ಯಾರ ಸ್ವತ್ತೂ ಅಲ್ಲ. ಅಥವಾ ಎಷ್ಟೋ ಸಲ ನಮ್ಮಲ್ಲಿರುವ ಶಕ್ತಿ ನಮಗೂ ಗೊತ್ತಿರೋದಿಲ್ಲ. ಇಲ್ಲಿರುವ ಪದಾಧಿಕಾರಿಗಳು, ಸುಮೇರು ಟ್ರಸ್ಟ್ನ ಪದಾಧಿಕಾರಿಗಳು ವೈಯಕ್ತಿಕವಾಗಿ ನನಗೆ ಅನೇಕರು ಗೊತ್ತದ್ರಲ್ಲಿ. ಅವರೆಲ್ಲರೂ ನಿಜವಾಗಿ ಶಕ್ತಿವಂತರು, ಪ್ರತಿಭೆ ಇರೋರು. ಬಟ್ ಅವ್ರ ಬಗ್ಗೆ ಅವ್ರಿಗೆ ವಿಶ್ವಾಸ ಇಲ್ಲ ತಾವು ಮಾಡ್ಬೋದು ಅಂತ. ಅಥವಾ ಈ ಮಾತನ್ನು ನಾನು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ಸೋಮಾರಿಗಳು ಇರ್ಬೋದು, ಗೊತ್ತಿಲ್ಲ. ಅದರಿಂದ ತಮ್ಮನ್ನು ತೊಡಗಿಸ್ಕೊಳ್ಳದೇನೂ ಇರಬಹುದು. ಇದನ್ನು ಬಿಟ್ಟು ಕ್ರಿಯಾಶೀಲರಾದರೆ ಏನಿಲ್ಲ ಅಂದ್ರೂ ಸುಮೇರು ಟ್ರಸ್ಟ್ ನಿಮ್ಮನ್ನು ಸೃಜನಶೀಲರಾಗಿ ಮಾಡುತ್ತೆ, ನಿಮ್ಮನ್ನು ಸಂತೋಷವಾಗಿಡುತ್ತೆ. ಮಾತ್ರ ಅಲ್ಲ, ನಿಮ್ಮ ಮೂಲಕ ಸಮಾಜದಲ್ಲಿ ಒಂದು ಸಣ್ಣ ಪಲ್ಲಟವನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಂಬಿಕೆಯಿಂದ ಸುಮೇರು ಟ್ರಸ್ಟ್ ನಡೆಯಲಿ ಅಂತ. ಚೆನ್ನಾಗಿದೆ, ಸಾಹಿತ್ಯದೊಡನೆ ಅರಿವಿನೆಡೆಗೆ ಅಂತ. ಅದರಿಂದ ಸಾಹಿತ್ಯ ನಿಜವಾಗಿಯೂ ಹೀಗೆ ಅರಿವನ್ನು ಉಂಟು ಮಾಡುತ್ತೆ, ಆಂತರ್ಯದಲ್ಲಿ ಅರಿವನ್ನು ಉಂಟು ಮಾಡುತ್ತೆ, ಗೊತ್ತಿಲ್ಲದೇನೆ. ಚಂದ್ರಿಕಾ ಒಂದು ಮಾತನ್ನು ಹೇಳ್ತಾ ಇದ್ರು, ಸರ್ಗೆ ಗೊತ್ತಿಲ್ಲದೇ ನರಸಿಂಹಸ್ವಾಮಿ ಪ್ರಭಾವ ಆಗಿದೆ ಅಂತ. ಇರಬಹುದು, ಎಷ್ಟೋ ಸಲ ಯಾರ ಪ್ರಭಾವ ನಮಗೆ ಹೇಗಾಗುತ್ತೆ ಗೊತ್ತಾಗೋದಿಲ್ಲ. ಅದರಿಂದ ಅನೇಕರ ಪ್ರಭಾವ ನಮ್ಮ ಮೇಲೆ ಆಗ್ತಿರುತ್ತೆ. ಸೊ ಹೀಗಾಗಿ ಒಳ್ಳೆಯ ಸಾಹಿತ್ಯ ಬಹಳ ಇಂಪಾರ್ಟೆಂಟ್. ನೀವು ಸಂಪರ್ಕ ಇಟ್ಕೋಬೇಕಾಗಿರೋದು ಯಾರ ಜೊತೆ ಅಂತಂದರೆ ಶ್ರೇಷ್ಠ ಸಾಹಿತ್ಯದ ಜೊತೆ. ಸೊ ಹೀಗೆ ಈ ಸಂಸ್ಥೆ ಚೆನ್ನಾಗಿ ಬೆಳೀಲಿ. ಈ ಗುರುಗೌರವ ಅನ್ನುವಂಥದ್ದು ಮುಂದೆ ಒಂದು ಮಾದರಿಯ ಕಾರ್ಯಕ್ರಮವಾಗುವ ಹಾಗೆ, ಅಂದರೆ ಒಂದು ಸಂವಾದಗಳು. ತುಂಬ ಸಂತೋಷ ಆಯ್ತು ನನಗೆ ನೀವು ಪುಸ್ತಕ ತರ್ತೀನಿ ಅಂತ. KP ಭಟ್ ಸರ್ ಬಗ್ಗೆ ಒಂದು ಪುಸ್ತಕ ಬರುತ್ತೆ ಅಂತಂದರೆ ನಿಜವಾಗ್ಲೂ ಒಂದು ಗೌರವದ ಸಂಗತಿ ಅದು. KP ಭಟ್ ಅವರ ಗೌರವ ಅಂತಲ್ಲ, ನಿಮ್ಮ ಸಂಸ್ಥೆಗೆ ಒಂದು ಗೌರವ ಅಂತ. KP ಭಟ್ ಅವರಿಗೆ ನೀವು ಪುಸ್ತಕ ಬರೆದ್ರೆ ಬಿಟ್ಟರೆ ಅವ್ರಿಗಿರೋ ಒಂದು ಗೌರವ ಇದ್ದೇ ಇದೆ. ಅದ್ರ ಬಗ್ಗೆ ಅವರೇನು ನಿರೀಕ್ಷೆನೂ ಮಾಡೋದಿಲ್ಲ. ಮೇಷ್ಟ್ರು ಎಷ್ಟು ನಿರ್ಲಿಪ್ತರು ಅಂತ ನನಗೆ ಗೊತ್ತು ವೈಯಕ್ತಿಕವಾಗಿ. ನಾನು ನೋಡಿದ ಸ್ಥಿತಪ್ರಜ್ಞತೆ ಅಂತ ನನಗೆ ಹೇಳ್ತಿದ್ರಲ್ಲ, ನಾವೇನು ಸ್ಥಿತಪ್ರಜ್ಞರು, KP ಭಟ್ರು ಸ್ಥಿತಪ್ರಜ್ಞರು ಅಂತ. ಇದನ್ನ ಅನಂತಮೂರ್ತಿ ಒಂದು ಮಾತು ಹೇಳ್ತಾ ಇದ್ರು, ಹೊಗಳಿಕೆಯನ್ನ, ಸತ್ಯವನ್ನ ಹೊಗಳಿಕೆ ಆಗದ ಹಾಗೆ ಹೇಳೋದಿರುತ್ತಲ್ಲ, ಅದು ಯಾವಾಗಲೂ ಚಾಲೆಂಜ್ ಅಂತ. KP ಭಟ್ರನ್ನ ನಾನು ಸ್ಥಿತಪ್ರಜ್ಞರು ಅಂತ ಎದುರುಗಡೆ ಕೂರಿಸ್ಕೊಂಡು ಹೊಗಳಿಕೆ ಆಗದ ಹಾಗೆ ಸತ್ಯವನ್ನು ಹೇಳೋದಿರುತ್ತಲ್ಲ, ಅದು ನನ್ನ ಮಾತಿನ ಶಕ್ತಿಗೆ ಬೇಕು ಆ ಶಕ್ತಿ ಅಂತ. ನಿಜವಾಗಿಯೂ ನನಗೆ ಅನೇಕ ಅಧ್ಯಾಪಕರಿದ್ದಾರೆ, ಅಧ್ಯಾಪಕರ ನನ್ನ ಒಡನಾಟ ಇದೆ. ಅದರಲ್ಲೆಲ್ಲ ನಿಜವಾದ ಅರ್ಥದಲ್ಲಿ ಸ್ಥಿತಪ್ರಜ್ಞರು ಅಂತಂದ್ರೆ KP ಭಟ್ರೇನೆ. ಹಾಗೆ ನೋಡ್ಕೋದ್ರೆ ಭಾಷಾಶಾಸ್ತ್ರದಲ್ಲಿ ಮಾಡಿರುವ ಕೆಲಸ ಇದೆಯಲ್ಲ, ಅದ್ಭುತವಾದ ಕೆಲಸ. ಇವತ್ತು ಭಾಷಾ ವಿಜ್ಞಾನಿಗಳೇ ಇಲ್ಲ ಅನ್ನೋ ಒಂದು ಸ್ಥಿತಿಯಲ್ಲಿ ನಾವು ಇದ್ದೀವಿ. ಅಂತ ಹೊತ್ತಲ್ಲಿ KP ಭಟ್ರು ಸದ್ಯಲ್ಲದೆ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು KP ಭಟ್ರನ್ನ ಗುರುತಿಸಿದ್ರೆ, KP ಭಟ್ರನ್ನ ಗುರುತಿಸಿದ್ರೆ ಅಂತಲ್ಲ, ಭಾಷಾ ವಿಜ್ಞಾನ ಜೊತೆ ನಿಮ್ಮ ಒಡನಾಟವನ್ನು ಬೆಳೆಸ್ಕೊಳ್ತೀರಿ ಅಂತ. ನಿಜವಾಗಿ ಭಾಷಾ ವಿಜ್ಞಾನಕ್ಕೆ ಇವತ್ತು ಅತ್ಯಂತ ಸೊರಗ್ತಾ ಇರುವ ಕ್ಷೇತ್ರ ಯಾವುದಾದ್ರೂ ಇದ್ರೆ ಅದು ಭಾಷಾ ವಿಜ್ಞಾನ ಕನ್ನಡದಲ್ಲಿ. ಅದರಿಂದ ಅಧ್ಯಯನವೇ ಇದ್ದಾಗಿದೆ. ನೀವೇನಾದ್ರೂ KP ಭಟ್ರ ಬಗ್ಗೆ ಒಂದು ಪುಸ್ತಕ ತರ್ತೀರಿ ಅಂತಂದ್ರೆ ದಟ್ ವಿಲ್ ಬಿ ಎ ಕಾಂಟ್ರಿಬ್ಯೂಷನ್ ಟು ಕನ್ನಡ ಲಿಟ್ರೇಚರ್. ನಿಜವಾಗಿಯೂ ಒಂದು ಒಳ್ಳೆ ಕೆಲಸ ಆಗುತ್ತೆ. ಇಂಥ ಕೆಲಸವನ್ನು ಹಂಚ್ಕೊಳ್ಳಿ ಅಂತ. ಪ್ರಾರಂಭದಲ್ಲೇ ನಿಮಗೆ ಒಳ್ಳೆಯ ಆಲೋಚನೆ ಬಂದಿದೆ, ಒಳ್ಳೆಯ ಆರಂಭ ನಿಮಗೆ ಸಿಕ್ಕಿದೆ. ಅದು ಸಾಗಲಿ ಅಂತ ಹೇಳಿ ಹಾರೈಸಿ ಮತ್ತೊಮ್ಮೆ ಎಷ್ಟು ಚಂದ ಕೇಳಿಸ್ಕೊಳ್ತಿದ್ರಿ. ಬೇಂದ್ರೆ ಯಾವಾಗಲೂ ಹೇಳ್ತಾ ಇದ್ದಾರೆ, ಲಿಸ್ನಿಂಗ್ ಕೆಪಾಸಿಟಿ ಇದೆಯಲ್ಲ, ಬಹಳಷ್ಟು ಜನ ಕೇಳೋ ಉತ್ಸಾಹ ಇರುತ್ತೆ, ಕೇಳಿಸ್ಕೊಳ್ಳೋ ತಾಳ್ಮೆ ಇರೋದಿಲ್ಲ ಅಂತ. ನಮ್ಗೆಲ್ಲರಿಗೂ ಗಮನಿಸಬೇಕಿದ್ರೆ ನಾನು ಹೇಳಬೇಕು. ಯಾರಿಗೆ ಕೇಳಿಸಿಕೊಳ್ಳುವ ತಾಳ್ಮೆ ಇರುತ್ತೋ ಅಂಥವರು ಮಹತ್ವದಿಂದ ಸಾಧಿಸಬಲ್ಲರಂತೆ, ಕೇಳಿಸಿಕೊಳ್ಳುವ ತಾಳ್ಮೆ ಇರೋರಿಗೆ. ಅದರಿಂದ ನಿಜವಾಗಿಯೂ ಹೊರಗಡೆ ನಾನು ಅನೇಕ ಸಂದರ್ಭಗಳಲ್ಲಿ ಹೋದಾಗ ನೋಡಿದ್ವಿ, ಬೆಂಗಳೂರಲ್ಲಿ ನೋಡೋದಿಲ್ಲ ನಾವು ಕೇಳಿಸಿಕೊಳ್ಳೋ ತಾಳ್ಮೆ. ಫಾಸ್ಟ್ ವರ್ಡ್ ಇದು, ಎಲ್ಲವೂ ವೇಗದ ಯುಗ ಇದು. ಹೀಗೆ ನಿಧಾನದಲ್ಲಿ ಸಮಾಧಾನವಾಗಿ ಕೇಳಿಸ್ಕೊಳ್ಳೋದು ಇರುತ್ತಲ್ಲ. ಸೊ ನಿಮಗೆಲ್ಲರಿಗೂ ವಂದನೆ ತಿಳಿಸಿ ನಾನು ಮಾತನ್ನು ಮುಗಿಸ್ತೇನೆ.
ಗುರುಗಳ ಮಾತನ್ನು ಕೇಳ್ತಾ ಇದ್ರೆ ಪೋತಿನವರ ಒಂದು ಸಾಲು ನೆನಪಾಗುತ್ತೆ. ನಾನೊಂದು ಜಡವೀಣೆ ಚತುರ ವೈಣಿಕ ನೀನೆ, ನೀನು ನುಡಿಸಿದರಿಂದ ನಾದತ್ತಾನೆ. ಹೀಗೆ ನಮ್ಮನ್ನ ಕತ್ತಲಿನಿಂದ ಬೆಳಕಿನೆಡೆಗೆ ಮತ್ತು ನಮ್ಮ ಚಟುವಟಿಕೆಗಳನ್ನು ಮತ್ತಷ್ಟು ಕ್ರಿಯಾಶೀಲಗೊಳಿಸುವಲ್ಲಿ ಗುರುವಿನ ಸ್ಪರ್ಶ ಅತ್ಯಂತ ಅಗತ್ಯ. ನಮ್ಮ ಮಾತುಗಳ ಮೂಲಕ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡಿದಂತಹ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಸರ್ ಅವರಿಗೆ ಧನ್ಯವಾದಗಳು. ಈಗ ರಜನಿ ನರಹಳ್ಳಿ ಮೇಡಮ್ ಅವರು ದಯವಿಟ್ಟು ಒಂದೆರಡು ಮಾತಾಡಿ ಕೇಳ್ಕೊಳ್ತೀನಿ. ಎರಡೇ ದಯವಿಟ್ಟು ತಾವು ಮಾತು ಕೇಳಬೇಕು ಅಂತ ಒಂದು ಸಂತೋಷ. ಗುರುಗಳು ಮಾತು ಕೇಳ್ತಾ ಇರ್ತಿರೋದ್ರೆ ತಾವು ಮಾತಾಡಿದ ಅಪರೂಪ. ಹಾಗಾಗಿ